ಎಸ್ಐಆರ್ ವಿರುದ್ಧ ಮಮತಾ ಬ್ಯಾನರ್ಜಿ ಅವರು ಇವತ್ತು ಖುದ್ದು ಕೋರ್ಟ್ಗೆ ಹಾಜರಾಗುವ ಮೂಲಕವಾಗಿ ಎಸ್ಐಆರ್ನ ಪ್ರಬಲವಾಗಿ ವಿರೋಧಿಸಿ ವಾದವನ್ನ ಮಾಡಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ನೇತೃತ್ವದ ಪೀಠದ ಮುಂದೆ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳಲಾಗಿದೆ. ಎಸ್ಐಆರ್ ವಿರೋಧಿಸಿ ಮಮತಾ ಬ್ಯಾನರ್ಜಿ ಸಮರ ಮುಂದುವರೆದಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಸ್ವತಃ ತಾವೇ ವಾದವನ್ನ ಮಂಡಿಸಿದ್ದಾರೆ. ದೀದಿ ಮುಖ್ಯ ನ್ಯಾಯಮೂರ್ತಿ ನೇತೃತ್ವದ ಪೀಠದ ಮುಂದೆ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳಲಾಗಿದ್ದು ಎಸ್ಐಆರ್ ಪ್ರಕ್ರಿಯೆ ವಿರುದ್ಧವಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಮಮತಾ ಬ್ಯಾನರ್ಜಿ. ಚುನಾವಣಾ ಆಯೋಗದ ಎಸ್ಐಆರ್ ಪ್ರಕ್ರಿಯೆ ಅಸಂವಿಧಾನಿಕ, ಅಪಾರದರ್ಶಕ, ಆತುರದ, ಕಾನೂನು ಬಾಹಿರ ಕ್ರಮ ಅನ್ನೋದು ಅವರ ವಾದದಲ್ಲಿರತಕ್ಕಂತಹ ಪ್ರಮುಖ ಅಂಶಗಳು. ಲಕ್ಷಾಂತರ ಜನರ ಹಕ್ಕು ಕಸಿದುಕೊಳ್ಳುವಂತಹ ಹುನ್ನಾರ ಇದಾಗಿದೆ ಅಂತ ವಾದವನ್ನ ಮಾಡಿದ್ದಾರೆ. ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ಎಸ್ಐಆರ್ ವಿಚಾರವಾಗಿ ಪಾರದರ್ಶಕವಾಗಿರಲಿ ಮತ್ತು ಮತದಾರರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಿರಲಿ ಅನ್ನುವಂತಹ ನಿರ್ದೇಶನವನ್ನು ಕೂಡ ಕೊಡಲಾಗಿತ್ತು. ಅದರ ಹೊರತಾಗಿಯೂ ಕೂಡ ಇದು ಮತದಾರರಿಗೆ ತೀರಾ ಸಮಸ್ಯೆ ಆಗ್ತಾ ಇದೆ. 2025ರವರೆಗಿದ್ದಂತಹ ಪಟ್ಟಿಯನ್ನೇ ಮುಂದುವರಿಸುವ ಮೂಲಕವಾಗಿ ಮುಂಬರುವಂತಹ ಚುನಾವಣೆಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಬಟ್ ಯಾವ ಕಾರಣಕ್ಕೆ ಎಸ್ಐಆರ್ ವಿರೋಧ ಮಾಡ್ತಾ ಇದ್ದಾರೆ, ಅದು ನಿಜಕ್ಕೂ ಇವರು ಹೇಳ್ತಿರೋ ರೀತಿಯಲ್ಲಿ ಅಸಂವಿಧಾನಿಕವಾಗಿದೆಯಾ, ಪಾರದರ್ಶಕತೆಯಿಂದ ಕೂಡಿಲ್ವಾ, ಇದೆಲ್ಲವನ್ನು ಕೂಡ ಆಲಿಸುವ ನ್ಯಾಯಾಲಯ ಅಂತಿಮವಾಗಿ ಏನು ಹೇಳುತ್ತೆ ಎಸ್ಐಆರ್ ವಿಚಾರವಾಗಿ ಅನ್ನೋದನ್ನ ನೋಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಖುದ್ದು ಮಮತಾ ಬ್ಯಾನರ್ಜಿ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಹಾಜರಾಗುವ ಮೂಲಕವಾಗಿ ತಮ್ಮ ಅರ್ಜಿಯ ವಾದವನ್ನು ಅವರೇ ಮಾಡ್ತಾ ಇದ್ದು ಏನೆಲ್ಲ ವಿಚಾರಗಳನ್ನ ಇಲ್ಲಿ ಮಂಡಿಸ್ತಾ ಇದ್ದಾರೆ, ಇಲ್ಲಿಯವರೆಗೂ ಕೋರ್ಟ್ ಮಾಡಿದ ಹೊರತಾಗಿಯೂ ಇನ್ಯಾವೆಲ್ಲ ಪ್ರಮುಖ ಪಾಯಿಂಟ್ಸ್ ಇಲ್ಲಿ ಬರ್ತಾ ಇದೆ? ದಿವ್ಯಾ, ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಏನು ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ನಡೀತಾ ಇದೆ, ಇದರ ವಿರುದ್ಧ ಮಮತಾ ಬ್ಯಾನರ್ಜಿ ನೇತೃತ್ವದ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿತ್ತು. ಆ ಅರ್ಜಿ ಸಲ್ಲಿಕೆಗೆ ಸಂಬಂಧಪಟ್ಟಂತೆ ಇವತ್ತು ವಾದವೂ ಕೂಡ ನಡೀತು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯದ ಪೀಠದ ಮುಂದೆ ಖುದ್ದು ಮಮತಾ ಬ್ಯಾನರ್ಜಿ ಅವರೇ ಹಾಜರಾಗಿ ವಾದವನ್ನ ಮಂಡಿಸಿದ್ರು. ಮುಖ್ಯವಾಗಿ ಚುನಾವಣಾ ಆಯೋಗದ ವಿರುದ್ಧ ಅವರು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಒಟ್ಟು ಈ ಒಂದು ಎಸ್ಐಆರ್ ಪ್ರಕ್ರಿಯೆಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈವರೆಗೂ 6 ಪತ್ರಗಳನ್ನ ಬರೆದಿದ್ದೀನಿ. ಯಾವ ಪತ್ರಕ್ಕೂ ಕೂಡ ಆಯೋಗ ಸರಿಯಾದ ಉತ್ತರವನ್ನ ಕೊಟ್ಟಿಲ್ಲ. ಇದು ಚುನಾವಣಾ ಆಯೋಗ ಅಲ್ಲ, ವಾಟ್ಸ್ಆಪ್ ಆಯೋಗ ಅನ್ನುವಂತ ನಿಟ್ಟಿನಲ್ಲಿ ತೀವ್ರವಾದಂತಹ ತೀಕ್ಷ್ಣ ವಾದವನ್ನ ಮಂಡಿಸುವಂತ ಕೆಲಸವನ್ನ ಮಾಡಿದ್ರು. ಈವರೆಗೂ 1,30,00,000 ಮತದಾರರನ್ನ ಡಿಲೀಟ್ ಮಾಡುವಂತ ಕೆಲಸಗಳಾಗಿದ್ದಾವೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ವಾದವನ್ನ ಆಲಿಸಿದಂತ ಸಂದರ್ಭದಲ್ಲಿ ಇದೇ ಪ್ರಕರಣದಲ್ಲಿ ಆಧಾರ್ ಕಾರ್ಡ್ ಅನ್ನು ಕೂಡ ದಾಖಲೆಯಾಗಿ ಪರಿಗಣಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ ಆಯೋಗ ಮಾತ್ರ ಆಧಾರ್ ಕಾರ್ಡ್ ಅನ್ನ ಈವರೆಗೂ ಒಂದು ದಾಖಲೆಯಾಗಿ ಪರಿಗಣಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದಾವೆ. ಇದನ್ನು ಹೊರತುಪಡಿಸಿ ಇತರೆ ದಾಖಲೆಗಳನ್ನು ಕೂಡ ಪರಿಗಣಿಸ್ತಾ ಇಲ್ಲ. ಮತ್ತೆ ಬೇರೆ ಬೇರೆ ರಾಜ್ಯಗಳಿಂದ ಮದುವೆಯಾಗಿ ಬಂದಂತಹ ಹೆಣ್ಣು ಮಕ್ಕಳ ಮತದಾರರ ಪಟ್ಟಿ, ಅವರ ಹೆಸರುಗಳನ್ನು ಕೂಡ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡುವಂತ ಕೆಲಸಗಳಾಗ್ತಾ ಇದಾವೆ. ಒಂದ್ ರೀತಿ ಸಾಮಾನ್ಯ ಜನರ ಹಕ್ಕುಗಳನ್ನ ಕಸಿಯುವಂತ ಕೆಲಸ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಮಮತಾ, ದಿವ್ಯಾ, ಥ್ಯಾಂಕ್ ಯು ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ. ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ನ ರಾಹುಲ್ ಗಾಂಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ತೀವಿ.